ಇಲ್ಲಿ ನೀವು ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಒಂದು ರಾಯಲ್ ಎನ್ಫೀಲ್ಡ್ ಗಾಡಿನ ತೊಗೋಬೇಕು ಅಂತ. ಆದರೆ ಈ ಒಂದು ರಾಯಲ್ ಎನ್ಫೀಲ್ಡ್ ಸ್ಟೋರಿ ನಿಮ್ಗೆ ಯಾರು ಕೂಡ ಗೊತ್ತಿರಲ್ಲ. ಏನಂದರೆ 2001ರಲ್ಲಿ ರಾಯಲ್ ಎನ್ಫೀಲ್ಡ್ ಗಾಡಿ ಬೆಲೆ ಕೇವಲ ಒಂದು 60,000 ಇರುತ್ತೆ. ಆ ಒಂದು ಟೈಮಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ಒಂದು ಗಾಡಿ ತೊಗೊಳೋದು ಬದಲು ಆ ಒಂದು ಗಾಡಿ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾನೆ, ಶೇರ್ಸ್ ಮೇಲೆ. ಆದರೆ 10 ವರ್ಷ ಬಿಟ್ಕೊಂಡು ನೋಡಿದ್ರೆ ನೀವೇನಾದರೂ ಗಾಡಿ ತೊಗೊಬಿಟ್ಟಿದ್ರೆ 2001ರಲ್ಲಿ ಏನಾಗ್ತಿದೆ ಅಂದರೆ ಆ ಒಂದು ಪ್ರೈಸ್ ವ್ಯಾಲ್ಯೂ ಒಂದು 10,000 ಆಗಿಬಿಡ್ತಿತ್ತು ಡಿಕ್ರೀಸ್ ಆಗಿ. ಆದರೆ ಶೇರ್ಸ್ ಮೌಲ್ಯ ಎಷ್ಟಾಗಿದೆ ಅಂದರೆ 10,000 ಅಲ್ಲ 60,000 ಅವ್ನು ಇನ್ವೆಸ್ಟ್ ಮಾಡಿದ್ದು. 60,000 ಬಂದ್ಬಿಟ್ಟು ಇವಾಗ 7.5 ಕೋಟಿ ಆಗಿರುತ್ತೆ. ಈ ಒಂದು ಸ್ಟೋರಿ 100% ರಿಯಲ್ ಆಗಿರುತ್ತೆ. ಬೇಕು ಅಂದರೆ ನೀವು ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು. ಇದೇ ಪವರ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದು. ಅಂದರೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅದ್ರ ಪ್ರಕಾರ ನಿಮ್ಮ ದುಡ್ಡು ಬೆಳೀತಾ ಹೋಗುತ್ತೆ. ಇಲ್ಲಿ ಶೇರ್ ಮಾರ್ಕೆಟ್ಗೆ ತುಂಬಾ ಪವರ್ ಇದೆ. ಆದರೆ ನೀವು ಒಂದು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಬೇಸಿಕ್ ನಾಲೆಡ್ಜ್ ಇರಬೇಕು. ಎಷ್ಟೊಂದು ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವೊಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು, ಯಾವಾಗ ನಾವು ಒಂದು ಶೇರ್ನ ತೆಗಿಬೇಕು ಅಂತ. ಈ ಒಂದು ಪ್ರಾಪರ್ ನಾಲೆಡ್ಜ್ಗೋಸ್ಕರ ಅಂತಲೇ ಈ ಲರ್ನ್ ಮಾರ್ಕೆಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ನಿಮಗೆ ಸ್ಪೆಷಲ್ ಆಗಿ ಒಂದು ಕೋರ್ಸ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಕೋರ್ಸಲ್ಲಿ ನಿಮ್ಗೆ ಏನೇನಿರುತ್ತೆ ಅಂದರೆ ಕಂಪ್ಲೀಟ್ ಬೇಸಿಕ್ ಎಲ್ಲ ಕೂಡ ಸಿಗುತ್ತೆ. ಮತ್ತು ಈ ಒಂದು ಕೋರ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಅದನ್ನ ಯಾವ ರೀತಿ ಪಡ್ಕೊಳ್ಳೋದನ್ನು ತಿಳಿಸ್ತಾ ಇದ್ದೀನಿ ನೋಡಿ. ಏನಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನೀವು ಏನು ಮಾಡಿ ಅಂದರೆ ಸೈನಪ್ ಆಗಬೇಕಾಗುತ್ತೆ. ಸೈನಪ್ ಆದಮೇಲೆ ಇಲ್ಲಿ ಕೂಪನ್ ಕೋಡ್ ಬಂದುಬಿಟ್ಟು ES100 ಅಂತ ಇದೆ. ಇದನ್ನ ಅಪ್ಲೈ ಕೊಡಿ. ನಿಮಗೆ ಕಂಪ್ಲೀಟ್ಲಿ 0 ಆಗುತ್ತೆ ಫೀಸು. ನಿಮಗೆ ಫ್ರೀಯಾಗಿ ಎನ್ರೋಲ್ ಆಗಿ ನೀವು ಕೂಡ ಮನಿನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕೆಲ್ಲ ಕೂಡ ಲರ್ನ್ ಮಾಡ್ಬೋದು. ಮತ್ತು ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ.